ನಾವು ಹೊರಗಿನ ಜಗತ್ತಿನಲ್ಲಿ ಕೊಡುವ ಸಾಕ್ಷಿ ವಿಶೇಷವಾದದ್ದು. ಅದು ನಿಜವಾದದ್ದು, ವೈಯಕ್ತಿಕವಾದದ್ದು ಆಗಿದೆ. ಆತ್ಮೀಯ ಸ್ನೇಹಿತರೆ, ನೀವೆಲ್ಲರೂ ಹೇಗಿದ್ದೀರಿ? ದೇವರ ವಾಕ್ಯಗಳು ಅನುದಿನವೂ ನಿಮ್ಮ ಜೀವಿತದಲ್ಲಿ ಸಮಾಧಾನವನ್ನು, ನಿರೀಕ್ಷೆಯನ್ನು ತರುತ್ತಿದೆಯಲ್ಲವೇ? ಅದು ನಮಗೆ ಆಧಾರವಾಗಿದೆ. ದೇವರ ಮನೆಯ ಬಾಗಿಲಲ್ಲಿ ಕೊಟ್ಟ ಎಚ್ಚರಿಕೆ, ನಡತೆಯನ್ನು ತಿದ್ದಿಕೊಳ್ಳಲು ಬೇಡಿಕೆ, ಹೊರಗಿನ ಜಗತ್ತಿನಲ್ಲಿ ವಿಶ್ವಾಸಿಗಳಾದ ನಮ್ಮ ಸಾಕ್ಷಿ, ಇವುಗಳ ಬಗ್ಗೆ ತಿಳಿದುಕೊಳ್ಳೋಣ. ದೇವರಾತ್ಮನ ಸಹಾಯವನ್ನು ಬೇಡಿಕೊಳ್ಳುತ್ತಾ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಆತ್ಮೀಯ ವೀಕ್ಷಕರೇ, ಪ್ರೀತಿಯ ವಂದನೆಗಳು. ದೇವರ ಜೀವವುಳ್ಳ ವಾಕ್ಯಗಳ ಅಧ್ಯಯನವು ನಮಗೆ ಬೆಳಕನ್ನು, ಸಮಾಧಾನವನ್ನು ನೀಡುತ್ತಿದೆಯಲ್ಲವೇ? ದೇವರಿಗೆ ಸ್ತೋತ್ರವಾಗಲಿ. ಇಂದು ನಾವು ಯೆರೆಮೀಯನ ಪ್ರವಾದನೆ ಗ್ರಂಥದ 7ನೇ ಅಧ್ಯಾಯದಿಂದ 10ನೇ ಅಧ್ಯಾಯಗಳವರೆಗೆ ಧ್ಯಾನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ದೇವರ ಮನೆಯ ಬಾಗಿಲಲ್ಲಿ ಕೊಡಲ್ಪಟ್ಟ ಎಚ್ಚರಿಕೆ ಎಂಬುದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಯೆರೆಮೀಯನ ಸೇವೆಯ ಮೊದಲ 5 ವರ್ಷಗಳಲ್ಲಿ ಅವನು ಕೊಟ್ಟ ಪ್ರವಾದನೆಗಳನ್ನು 2ರಿಂದ 6 ಅಧ್ಯಾಯಗಳಲ್ಲಿ ನೋಡಿದೆವು. ಸುಮಾರು 20 ವರ್ಷದ ಯುವಕನಾಗಿದ್ದ ಅವನು ಈ ಕಠಿಣವಾದ ಮುನ್ಸೂಚನೆಗಳನ್ನು ತಮ್ಮ ಜನರನ್ನು ಖಂಡಿಸುವ, ಅವರಿಗೆ ದಂಡನೆಯನ್ನು ತಿಳಿಸುವ ಮಾತುಗಳನ್ನು ಹೇಳಿದನು. ಅರಸನಾದ ಯೋಷೀಯನು ದೇವಾಲಯವನ್ನು ಶುಚಿಗೊಳಿಸುವಾಗ ದೇವಾಲಯದಲ್ಲಿ ಧರ್ಮಶಾಸ್ತ್ರ ಗ್ರಂಥವು ದೊರಕಿದ ಘಟನೆಯ ಬಳಿಕ ಕೊಡಲ್ಪಟ್ಟ ಪ್ರವಾದನೆಗಳು 7ರಿಂದ 10 ಅಧ್ಯಾಯಗಳಲ್ಲಿರುತ್ತವೆ. ಕರ್ತನಲ್ಲಿ ಪ್ರಿಯರೇ, ಯೋಷೀಯನಿಗೆ ತನ್ನ ಜನರ ಕುರಿತು ವಿಶೇಷ ಚಿಂತೆ ಇತ್ತು. ಅವನು ಯೌವನಸ್ಥನಾಗಿದ್ದರೂ ಅವನಿಗೆ ದೇವರೊಂದಿಗೆ ವೈಯಕ್ತಿಕ ಸಂಬಂಧವಿತ್ತೆಂದು ಇದರಿಂದ ತಿಳಿದು ಬರುತ್ತದೆ. ಹೆಚ್ಚು ಕಡಿಮೆ ಒಂದೇ ಪ್ರಾಯದವರಾದರೂ ದೇವರಿಗಾಗಿ ಅತ್ಯಾಸಕ್ತಿ ಉಳ್ಳವರೂ ಆಗಿದ್ದ ಯೆರೆಮೀಯನು ಯೋಷೀಯನು ಬಹುಶಃ ಒಳ್ಳೆ ಸ್ನೇಹಿತನಾಗಿದ್ದಿರಬಹುದು. ಯೆರೆಮೀಯನ ತಂದೆಯಾದ ಯಾಜಕನಾದ ಹಿಲ್ಕೀಯನು ಕರ್ತನ ಧರ್ಮಶಾಸ್ತ್ರ ಗ್ರಂಥವನ್ನು ಕಂಡುಕೊಂಡಾತನು. ದೇವಾಲಯ ಶುದ್ಧೀಕರಿಸಲ್ಪಟ್ಟು ಜೀರ್ಣೋದ್ಧಾರವೂ ಆಗಿ ತಿರುಗಿ ಉಪಯೋಗಕ್ಕೆ ಬಂದಿತು. ಇದು ನಿಜವಾದ ಒಂದು ಅದ್ಭುತವಾದ ಸಂಗತಿಯಾಗಿತ್ತು ಪ್ರಿಯರೇ. ಈಗ ಯೆರೆಮೀಯನು ದೇವರ ಮನೆಯ ಬಾಗಿಲಿನಲ್ಲಿ ನಿಂತು ತನ್ನ ಜನರಿಗೆ ಪ್ರವಾದನೆ ನುಡಿಯುತ್ತಾನೆ. 7ನೇ ಅಧ್ಯಾಯ ಈ ರೀತಿ ಆರಂಭವಾಗುತ್ತದೆ. ಯೆರೆಮೀಯನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 1 ಮತ್ತು 2ನೇ ವಚನಗಳನ್ನು ಗಮನಿಸಿರಿ. ಯೆಹೋವನು ಯೆರೆಮೀಯನಿಗೆ ಈ ಮಾತನ್ನು ದಯಪಾಲಿಸಿದನು. ನೀನು ಯೆಹೋವನ ಆಲಯದ ಬಾಗಿಲಿನಲ್ಲಿ ನಿಂತು ಈ ವಾಕ್ಯವನ್ನು ಅಲ್ಲಿ ಸಾರು. ಯೆಹೋವನಿಗೆ ಅಡ್ಡ ಬೀಳುವುದಕ್ಕೆ ಈ ದ್ವಾರಗಳನ್ನು ಪ್ರವೇಶಿಸುವ ಸಕಲ ಯೆಹೂದ್ಯರೇ, ಯೆಹೋವನ ನುಡಿಯನ್ನು ಕೇಳಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೆಹೋವನ ಆಲಯದ ಬಾಗಿಲಲ್ಲಿ ನಿಂತು ಎಂಬುದಾಗಿ ನೋಡುವಾಗ ಈ ಪ್ರವಾದನೆಯು ಯೆರೆಮೀಯನ 26ನೇ ಅಧ್ಯಾಯದಲ್ಲಿನ ಪ್ರವಾದನೆಯೋ ಎಂದು ಕೆಲವರು ಭಾವಿಸುತ್ತಾರೆ. ಈ ಪ್ರವಾದನೆಗಳು ಒಂದೇ ರೀತಿಯಾಗಿವೆ, ಆದರೆ ಅದು ದೇವಾಲಯದ ಅಂಗಣದಲ್ಲಿ ಹೇಳಲ್ಪಟ್ಟದ್ದಾಗಿದೆ. ಅಲ್ಲಿ ಅವನು ಬಾಗಿಲಲ್ಲಿ ಒಳಗಿನ ಪ್ರಕಾರದೊಳಗಿದ್ದಾನೆ ಮತ್ತು ಅದು ಇನ್ನೊಬ್ಬ ರಾಜನ ಆಳಿಕೆಯ ಕಾಲದಲ್ಲಿ ನುಡಿಯಲ್ಪಟ್ಟದ್ದು. ಆದರೂ ಸಂದೇಶಗಳು ಒಂದೇ ರೀತಿಯವುಗಳಾಗಿವೆ. ಕರ್ತನಲ್ಲಿ ಪ್ರಿಯರೇ, ಯೆರೆಮೀಯನು ತನ್ನ ದೃಷ್ಟಿಕೋನವನ್ನು ಬದಲಾಯಿಸಲಿಲ್ಲ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವಾಲಯವು ಜೀರ್ಣೋದ್ಧಾರವಾಗಿ ಧರ್ಮಶಾಸ್ತ್ರ ಗ್ರಂಥವು ಕಂಡುಬಂದದ್ದು ಜನರು ದೇವಾಲಯಕ್ಕೆ ಗುಂಪು ಗುಂಪಾಗಿ ಬರತೊಡಗಿದರು. ದೇವಾಲಯಕ್ಕೆ ತಿರುಗಿ ಬರುವಂಥದ್ದು ಅವರಿಗೆ ಇಷ್ಟದ ಸಂಗತಿಯಾಗಿದ್ದು, ಜನರು ದೇವರ ಬಳಿಗೆ ಹಿಂತಿರುಗುವುದರ ಕುರಿತಾಗಿ ಮಾತನಾಡುತ್ತಿದ್ದಾರೆ. ಯುವಕನಾದ ಯೆರೆಮೀಯನು ಜನರ ಸಂಭಾಷಣೆಗಳನ್ನು ಕೇಳುತ್ತಾನೆ ಮತ್ತು ಈ ಕೆಳಗಿನ ಸಂದೇಶವನ್ನು ಕೊಡುತ್ತಾನೆ. ನಡತೆಯನ್ನು ತಿದ್ದಿಕೊಳ್ಳಲು ಬೇಡಿಕೆ ಎಂಬ ವಿಚಾರವನ್ನು ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿರಿ. ಇಸ್ರಾಯೇಲಿನ ದೇವರು ಸೇನಾಧೀಶ್ವರನೂ ಆದ ಯೆಹೋವನು ಹೀಗನ್ನುತ್ತಾನೆ, ನೀವು ನಿಮ್ಮ ನಡತೆಯನ್ನು
ಕೃತ್ಯಗಳನ್ನು ತಿದ್ದಿಕೊಳ್ಳಿರಿ. ಹೀಗೆ ಮಾಡಿದರೆ ನಾನು ನಿಮ್ಮನ್ನು ಈ ಸ್ಥಳದಲ್ಲಿ ನೆಲೆಗೊಳಿಸುವೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರು ದೇವಾಲಯಕ್ಕೆ ಹೋಗಿ ದೇವಾಲಯದಲ್ಲಿನ ಆರಾಧನೆಯನ್ನು ಪುನಃ ನಡೆಸುತ್ತಿದ್ದರೂ ಅವರ ಜೀವಿತಗಳಲ್ಲಿ ಯಾವ ಬದಲಾವಣೆಯೂ ಉಂಟಾಗಲಿಲ್ಲ. ಅವರು ವಿಗ್ರಹಾರಾಧನೆ ಮಾಡುತ್ತಿದ್ದಾಗ ಹೇಗೆ ಇದ್ದರೋ ಹಾಗೇ ಈಗಲೂ ಜೀವಿಸುತ್ತಿದ್ದಾರೆ. ಈ ಸಮಯದಲ್ಲಿ ಕೇವಲ ಬಾಹ್ಯ ಬದಲಾವಣೆ ಮಾತ್ರ ಉಂಟಾಯಿತು. ನಿಜವಾದ ಆರಾಧನೆಯ ಸಮಯ ಬರಲಿಕ್ಕಿತ್ತು, ಆದರೆ ಈಗ ಅದು ಕೇವಲ ತೋರಿಕೆಯ ರೀತಿಯದಾಗಿ ಮಾತ್ರ ಇತ್ತು. ಕರ್ತನಲ್ಲಿ ಪ್ರಿಯರೇ, ಜನರ ಮನೋಭಾವವನ್ನು ನಾವು ನೋಡುತ್ತೇವೆ. ಇದು ಯೆರೆಮೀಯನಿಗೆ ಚಿಂತೆಗೆ ಕಾರಣವಾಗಿತ್ತು. ಯೆರೆಮೀಯನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಈ ಕಟ್ಟಡಗಳೇ ಯೆಹೋವನ ಆಲಯ, ಯೆಹೋವನ ಆಲಯ, ಯೆಹೋವನ ಆಲಯ ಎಂಬುವ ಸುಳ್ಳು ಮಾತುಗಳ ಮೇಲೆ ಭರವಸವಿಡಬೇಡಿರಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದೆಲ್ಲದರ ಕುರಿತು ಜನರು ಏನು ಭಾವಿಸಿದರೆಂಬುದಾಗಿ ನೀವು ಯೋಚಿಸಬಹುದು. ಅವರು ಹೇಳುತ್ತಿದ್ದಾರೆ, ದೇವಾಲಯವನ್ನು ನೋಡಿರಿ, ಎಷ್ಟು ಸುಂದರವಾಗಿದೆಯಲ್ಲವೇ? ಈಗ ದೇವಾಲಯಕ್ಕೆ ತಿರುಗಿ ಬರುವುದು ಎಷ್ಟು ಒಳ್ಳೆಯದಲ್ಲವೇ? ಇದು ಹಿಂದಿನ ದಿನಗಳಂತೆಯೇ ಇದೆ. ಅವರಲ್ಲಿ ದೇವಾಲಯದ ಕಡೆಗೆ ಉತ್ಸಾಹವಿದೆ, ಆದರೆ ದೇವರ ಕಡೆಗೆ ಯಥಾರ್ಥವಾಗಿ ತಿರುಗಿಕೊಂಡಿಲ್ಲ. ಯೆರೆಮೀಯನು ಇದನ್ನು ಗಮನಿಸಿದನು. ಆದ್ದರಿಂದಲೇ ಅವನು ಹೇಳಿದನು, ನೀವು ಹೇಳುವ ಪೊಳ್ಳು ಮಾತುಗಳನ್ನು ನಂಬಬೇಡಿರಿ. ದೇವಾಲಯಕ್ಕೆ ಹಿಂತಿರುಗುವುದು ಪ್ರಪಂಚದಲ್ಲೇ ಅತಿ ದೊಡ್ಡ ಸಂಗತಿ ಎಂಬಂತೆ ನೀವು ನಡೆಯುತ್ತೀರಿ. 2ನೇ ಪೂರ್ವಕಾಲ ವೃತ್ತಾಂತ 34 ಮತ್ತು 35ನೇ ಅಧ್ಯಾಯಗಳನ್ನು ಓದುವುದಾದರೆ ಚರಿತ್ರೆಯ ಈ ಸಮಯದಲ್ಲಿ ಏನು ಸಂಭವಿಸುತ್ತಿದೆ ಎಂದು ನೀವು ಆಸಕ್ತಿಯಿಂದ ತಿಳುಕೊಳ್ಳಬಹುದು. ಪ್ರಿಯರೇ, ಅಲ್ಲಿ ನಡೆದದ್ದು ನಿಜವಾಗಿ ಅದ್ಭುತವಾದದ್ದು. ಹಿಲ್ಕೀಯನು ಧರ್ಮಶಾಸ್ತ್ರ ಗ್ರಂಥವನ್ನು ಓದುವುದಕ್ಕಾಗಿ ಶಾಫಾನನಿಗೆ ಕೊಟ್ಟನು. ಅವನು ಅದನ್ನು ಅರಸನ ಎದುರಿನಲ್ಲಿ ಓದಿದನು. ಪ್ರಿಯರೇ, ಅರಸನು ಯೆಹೂದ ಹಾಗೂ ಯೆರೂಸಲೇಮಿನ ಎಲ್ಲ ಹಿರಿಯರನ್ನು ಕೂಡಿಸಿದನು. ಅವರು ಧರ್ಮಶಾಸ್ತ್ರವನ್ನು ಎಲ್ಲ ಜನರಿಗೂ ಓದಿ ಹೇಳಿದರು. ಬಳಿಕ ಅವರು ದೇವರಿಗೆ ಸರಿಯಾಗಿ ನಡ್ಕೊಳ್ಳುತ್ತೇವೆಂದು ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡು ಅವರು ಯೆರೂಸಲೇಮಿನಲ್ಲಿ ಪಸ್ಕ ಹಬ್ಬವನ್ನು ಆಚರಿಸಿದರು. ಇಂಥ ಪಸ್ಕ ಹಬ್ಬವು ಪ್ರವಾದಿಯಾದ ಸಮುವೇಲನ ದಿವಸಗಳಿಂದ ಇಸ್ರಾಯೇಲ್ಯರಲ್ಲಿ ನಡೆಯಲೇ ಇಲ್ಲ. ಯೋಷೀಯನು, ಯಾಜಕರು, ಲೇವಿಯರು ಕೂಡಿ ಬಂದಿದ್ದ ಇಸ್ರಾಯೇಲ್ಯರು, ಯೆಹೂದ್ಯರು, ಯೆರೂಸಲೇಮಿನವರು ಪಸ್ಕ ಹಬ್ಬವನ್ನು ಆಚರಿಸಿದಂತೆ ಇಸ್ರಾಯೇಲ್ ರಾಜರಲ್ಲಿ ಒಬ್ಬನೂ ಆಚರಿಸಲಿಲ್ಲ. ಈ ಪಸ್ಕ ಹಬ್ಬವು ಯೋಷೀಯನ ಆಳ್ವಿಕೆಯ 18ನೇ ವರ್ಷದಲ್ಲಿ ನಡೆಯಿತು. 2ನೇ ಪೂರ್ವಕಾಲ ವೃತ್ತಾಂತ 35ನೇ ಅಧ್ಯಾಯ 18 ಮತ್ತು 19ನೇ ವಚನಗಳನ್ನು ಗಮನಿಸಿರಿ. ಕರ್ತನಲ್ಲಿ ಪ್ರಿಯರೇ, ದೇವಾಲಯದಲ್ಲಿನ ಸೇವೆಯನ್ನು ಅದರ ಜೊತೆಗಿನ ಯಜ್ಞ ಹಬ್ಬಗಳ ಜೊತೆಯಾಗಿ ಪುನಃ ಆರಂಭಿಸಿದರು. ಅದು ಬಹು ಒಳ್ಳೆಯದು, ಅದ್ಭುತವಾದದ್ದೂ ಆಗಿತ್ತು. ಹಾಗಾದರೆ ಏನು ಸಮಸ್ಯೆ ಇತ್ತು? ಅವರು ತಮ್ಮ ನಡತೆಗಳನ್ನು ಬದಲಾಯಿಸಲಿಲ್ಲ, ಮೊದಲಿನಂತೆಯೇ ಜೀವಿಸುತ್ತಿದ್ದರು. ಅವನು ಹಿಂದಿನದನ್ನು ನೆನಪಿಸುತ್ತಾನೆ. ದಶಾಜ್ಞೆಗಳ ಕುರಿತಾಗಿ ಅಲ್ಲ, ಆದರೆ ಅದರ ಬಳಿಕ ದೇವರು ಕೊಟ್ಟ ನಿಯಮಗಳನ್ನು. ವಿಮೋಚನೆಕಾಂಡ ಪುಸ್ತಕ 21ರಿಂದ 23 ಅಧ್ಯಾಯಗಳಲ್ಲಿರುವ ವಿಚಾರಗಳನ್ನು. ಅದು ಇಸ್ರಾಯೇಲ್ಯರ ದೈನಂದಿನ ಜೀವಿತಕ್ಕೂ ಪರಸ್ಪರರೊಂದಿಗಿನ ಸಂಬಂಧಕ್ಕೂ ಸೇರಿದ್ದಾಗಿತ್ತು. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 9 ಮತ್ತು 10ನೇ ವಚನಗಳನ್ನು. ನೀವು ಕಳುವು, ಕೊಲೆ, ಆದರಗಳನ್ನು ಮಾಡಿ ಸುಳ್ಳು ಸಾಕ್ಷಿ ಹೇಳಿ ಬಾಳನಿಗೆ ಹೋಮವರ್ಪಿಸಿ ಕಂಡು ಕೇಳದ ಅನ್ಯ ದೇವತೆಗಳನ್ನು ಹಿಂಬಾಲಿಸಿದ ಮೇಲೆ ನನ್ನ ಹೆಸರುಗೊಂಡಿರುವ ಈ ಆಲಯಕ್ಕೆ ಬಂದು ನನ್ನ ಸನ್ನಿಧಿಯಲ್ಲಿ ನಿಂತು ನಮಗೆ ಪರಿಹಾರವಾಯಿತು ಎಂದು ಹೇಳಿ ಈ ಎಲ್ಲ ಅಸಹ್ಯ ಕಾರ್ಯಗಳನ್ನು ಇನ್ನೂ ನಡೆಸುವುದಕ್ಕೆ ಅವಕಾಶ ಮಾಡಿಕೊಳ್ಳುವಿರೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಜನರು ದೇವಾಲಯವನ್ನು ಅದ್ಭುತವೆಂದು ಹೊಗಳಿದರೂ ಅವರು ಇನ್ನೂ ಬಾಳನನ್ನು ಪೂಜಿಸುತ್ತಿದ್ದರು. ಅವರ ಅಭಿಪ್ರಾಯವೆಂದರೆ, ಹೇಗೋ ದೇವಾಲಯಗಳು ದುರಸ್ತಿಯಾಗಿ ತಮಗೆ ದೇವಾಲಯಕ್ಕೆ ಬರುವ ಅವಕಾಶ ಸಿಕ್ಕಿದೆಂದು, ಇದಕ್ಕಾಗಿ ದೇವರು ತಮ್ಮನ್ನು ಕಾಯುತ್ತಾನೆಂದು ನೆನೆಸಿದ್ದರು. ಆದರೆ
ತಮಗೆ ಅನ್ವಯಿಸದ ಸಂಗತಿಯ ಮೇಲೆ ಅವರು ಆಧಾರ ಮಾಡಿಕೊಂಡಿದ್ದರು. ದೇವಾಲಯ ದುರಸ್ತಿಗಾಗಿ ಅವರು ತುಂಬ ಕಾಣಿಕೆಗಳನ್ನು ಕೊಟ್ಟಿದ್ದರು. ಉದಾರವಾಗಿ ಕಾಣಿಕೊಟ್ಟವರು ದೇವರ ಆಶೀರ್ವಾದ ಹೊಂದಲು ಇಷ್ಟು ಸಾಕು ಎಂದು ಭಾವಿಸಿದ್ದರು. ಪ್ರೀತಿಯುಳ್ಳ ದೇವಜನರೇ, ಈಗಿನ ಕಾಲದ ನಮಗೆ ಯೆರೆಮೀಯನ ಪುಸ್ತಕಕ್ಕಿಂತ ಚೆನ್ನಾಗಿ ಅನ್ವಯಿಸುವ ಬೇರೆ ಯಾವ ಪುಸ್ತಕವೂ ಇಲ್ಲವೆಂದು ನನಗೆ ತಿಳಿದಿದೆ. ಎರಡನೇ ಜಾಗತಿಕ ಯುದ್ಧದ ಬಳಿಕ ಭಕ್ತಿ ಸಂಜೀವನದ ಒಂದು ತೆರೆ ಬಂದಂತಾಯಿತು. ಆ ಕಾಲದಲ್ಲಿನ ಅನೇಕ ಸವಾರ್ಥಿಕರು ಪ್ರಸಂಗಿಸುತ್ತಿದ್ದರು ಮತ್ತು ಜನರು ಕೂಡ ಸೇರಿ ಬರುತ್ತಿದ್ದರು. ಒಬ್ಬ ದೇವಸೇವಕರು ಹೀಗೆ ಹೇಳುತ್ತಾರೆ: ಅದೇ ಸಮಯದಲ್ಲಿ ನಾನು ಸತ್ಯವೇದ ಅಧ್ಯಯನ ಕೂಟಗಳನ್ನು ನಡೆಸಹತ್ತಿದೆ. ವಾರ ಮಧ್ಯದ ಕೂಟಗಳಲ್ಲಿ ಇಷ್ಟು ಹಾಜರಿ ಎಲ್ಲಿಯೂ ಇದ್ದಿಲ್ಲವೆಂದು ಹೇಳುತ್ತಿದ್ದರು ಮತ್ತು ಆ ಕಾಲದಲ್ಲಿ ಸಭೆಗೆ ಬರುವವರ ಸಂಖ್ಯೆ ಇಮ್ಮಡಿ 3 ಪಟ್ಟು ಆಯಿತೆಂದು ಸಭಾಪಾಲಕರು ಹೇಳುವುದನ್ನು ಕೇಳಿದ್ದೆ. ಸಭೆಯಲ್ಲಿನ ಬದಿಯ ಜಾಗಗಳಲ್ಲಿ ಕೂಡ ಕುರ್ಚಿಗಳನ್ನು ಹಾಕತೊಡಗಿದರು. ಹೊಸ ಕಟ್ಟಡಗಳನ್ನು ಕಟ್ಟತೊಡಗಿದರು. ನಗರ ಪ್ರದೇಶಗಳಿಂದ ಹೊರಭಾಗದಲ್ಲೂ ಸಭೆಗಳು ಸ್ಥಾಪಿಸಲ್ಪಟ್ಟವು. ಒಬ್ಬ ಸಭಾಪಾಲಕರು ನಗರದ ಹೊರಭಾಗದಲ್ಲಿ ಸುಂದರವಾದ ಒಂದು ದೇವಾಲಯ ಕಟ್ಟಿದ್ದರು. ಅಲ್ಲಿನ ಆರಾಧನೆಗೆ 2,000 ಜನರು ಸೇರಿ ಬರುತ್ತಿದ್ದರು. ಅವರು ಹೇಳಿದರು, ತೊಂದರೆ ಏನೆಂದರೆ ನಾನು ಹೊಸ ಸಭೆ ಕಟ್ಟಿದಾಗ ಹೊಸ ಜನರು ಬರುತ್ತಿರಲಿಲ್ಲ. ಬರುತ್ತಿರುವವರು ಹೊಸಬರಾಗಬೇಕಾಗಿತ್ತು, ಆದರೆ ಹಾಗಾಗಲಿಲ್ಲ ಎಂದು. ಆದರೆ ಈಗಿನ ಜನರು ಹೊಸ ದೇವಾಲಯ ಸಂಖ್ಯೆ ಹೆಚ್ಚಾದರೆ ಅದು ಆತ್ಮಿಕ ಬೆಳವಣಿಗೆಯ ಗುರುತೆಂದೇ ಅವರು ತಪ್ಪಾಗಿ ಭಾವಿಸಿದರು. ಯೆರೆಮೀಯನು ಇದನ್ನೇ ಹೇಳುತ್ತಿದ್ದಾನೆ. ಯೆರೆಮೀಯನು ಇನ್ನೂ ಮುಂದುವರೆದು ಹೇಳುತ್ತಾನೆ. ಕರ್ತನಾದ ಯೇಸು ಈ ಮಾತುಗಳನ್ನು ಒತ್ತಿ ಹೇಳಿದ್ದಾನೆ. ಮುಂದಕ್ಕೆ ನಾವು ಯೆರೆಮೀಯನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 11ನೇ ವಚನವನ್ನು ನೋಡೋಣ. ನನ್ನ ಹೆಸರುಗೊಂಡಿರುವ ಈ ಆಲಯವು ನಿಮ್ಮ ದೃಷ್ಟಿಯಲ್ಲಿ ಕಳ್ಳರ ಗವಿಯಾಯಿತೋ? ಆಹಾ, ನಾನೇ ಇದನ್ನೆಲ್ಲ ನೋಡಿದ್ದೇನೆ ಎಂಬುದು ಯೆಹೋವನಾದ ನನ್ನ ನುಡಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಶತಮಾನಗಳ ಬಳಿಕ ಕರ್ತನಾದ ಯೇಸು ದೇವಾಲಯವನ್ನು ಶುಚಿಗೊಳಿಸುವಾಗ ಇದೇ ಆಪಾದನೆ ಮಾಡಿದ್ದನು. ಯೆರೆಮೀಯನ ಕಾಲದಲ್ಲಿ ಅವನು ಅದನ್ನು ಕಳ್ಳರ ಗವಿ ಎಂದು ಕರೆದನು. ಯಾಕಂದರೆ ಜನರು ವಾರ ದಿನಗಳಲ್ಲಿ ತಮ್ಮವರನ್ನು ದೋಚುತ್ತಿದ್ದು ಭಕ್ತಿವಂತರಂತೆ ದೇವಾಲಯಕ್ಕೆ ಬರುತ್ತಿದ್ದರು. ಅವರ ವ್ಯವಹಾರ ರೀತಿಗಳಲ್ಲಾಗಲಿ ಯಾವ ಬದಲಾವಣೆಯೂ ಉಂಟಾಗಿರಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಈ ದಿನಗಳಲ್ಲಿ ಬೃಹತ್ ಧಾರ್ಮಿಕ ಸಮ್ಮೇಳನಗಳಲ್ಲಾಗಲಿ ಕೂಟಗಳಲ್ಲಾಗಲಿ ಪ್ರಯೋಜನ ಉಂಟೆಂದು ಜನರು ಭಾವಿಸುತ್ತಾರೆ. ಇಂಥ ಕೂಟಗಳು ವಿಶೇಷವಾದದ್ದೆಂದು ನನಗನಿಸುವುದಿಲ್ಲ. ಯಾಕಂದರೆ ನಾನು ಸಂಘ ಸಂಸ್ಥೆಗಳಲ್ಲಿ ನಂಬಿಕೆ ಇಡುವವನಲ್ಲ. ನಾನು ಸಂಘ ಸಮ್ಮೇಳನಗಳನ್ನು ಮೆಚ್ಚಿದವನಲ್ಲ. ಕೆಲವರು ಅತ್ಯುತ್ಸಾಹವನ್ನು ದೇವರ ಆತ್ಮನ ಸಂಚಲನವೆಂದು ಭಾವಿಸುತ್ತಾರೆ. ಇಂಥದ್ದು ನಿಜವಾದ ಭಕ್ತಿ ಸಂಜೀವನವಲ್ಲವೆಂದು ಹೇಳಿದರೆ ನಾನೂ ಕೂಡ ಯೆರೆಮೀಯನಂತೆ ಅಪ್ರಸ್ತುತನಾಗಬಹುದು. ಜೀವಿತಗಳನ್ನು ಬದಲಾಯಿಸಿದ ಹೊರತು ನಿಜವಾದ ಭಕ್ತಿ ಸಂಜೀವನವಲ್ಲ. ಕರ್ತನಲ್ಲಿ ಪ್ರಿಯರೇ, ಇಂಗ್ಲೆಂಡಿನಲ್ಲಾದ ವೆಸ್ಲಿಯವರ ಭಕ್ತಿ ಸಂಜೀವನವು ಜನರ ಜೀವಿತಗಳನ್ನು ಬದಲಾಯಿಸಿತು. ಅದರಿಂದ ಅಮಲು ದ್ರವ್ಯ ವ್ಯಾಪಾರವು ಮುಚ್ಚಲ್ಪಡುವ ಸ್ಥಿತಿಗೆ ಬಂತು. ಕಾರ್ಖಾನೆಗಳಲ್ಲಿನ ಉದ್ಯೋಗ ಪರಿಸ್ಥಿತಿಗಳು ಬದಲಾದವು. ಬಾಲ ಕಾರ್ಮಿಕ ಕಾನೂನುಗಳು ಜಾರಿಗೆ ಬಂದವು. ಅದು ಜನರ ಜೀವಿತದ ಮೇಲೆ ಪ್ರಭಾವ ಬೀರಿದ ಆತ್ಮಿಕ ಚಳುವಳಿಯಾಗಿತ್ತು. ಈ ರೀತಿಯ ಆಳವಾದ ಆತ್ಮಿಕ ಕಾರ್ಯವಾಗಬೇಕೆಂದು ನಾನು ಬಯಸುತ್ತೇನೆ. ಪ್ರಿಯರೇ, ನಮಗೆ ಬೇಕಾಗಿರುವುದು ಪರಿಪೂರ್ಣ ಬದಲಾವಣೆ ತರತಕ್ಕ ನಿಜ ಭಕ್ತಿ ಸಂಜೀವನವೇ. ಯೆರೆಮೀಯನು ಕೊಟ್ಟ ಸಂದೇಶ ಅದಾಗಿತ್ತು. ದೇವಾಲಯ ದ್ವಾರಗಳಲ್ಲಿ ನಿಂತು ದೇವರ ಸಂದೇಶವನ್ನು ಜನರಿಗೆ ತಿಳಿಸುವಾಗ ಈತನು ಎಂಥ ಜನಪ್ರಿಯ ಯವನಸ್ಥನು ಎಂದು ಯಾರಾದರೂ ಭಾವಿಸಬಹುದು. ಆದರೆ ಹೃದಯ ಒಡೆದವನಾಗಿ ಏಕಾಂಗಿಯಾಗಿ ನಿಂತಿರುವ ಜನರಿಗೆ ದೇವರ ಸಂದೇಶ ನೀಡುತ್ತಿರುವ ಅವನನ್ನು ನಾವು ಚಿತ್ರಿಸಿಕೊಳ್ಳಬಹುದು. ಆದರೆ ಅವನು ನಂಬಿಗಸ್ತನಾಗಿ ನುಡಿಯುತ್ತಾ ಹೋದನು ಮತ್ತು ಸ್ವಲ್ಪ ಬದಲಾವಣೆ ಉಂಟಾಯಿತು. ಪ್ರಿಯರೇ,
ಮುಂದಕ್ಕೆ ನಾವು ವಿಗ್ರಹಾರಾಧನೆಗೆ ದಂಡನೆ ಎಂಬ ವಿಚಾರವನ್ನು ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸಿರಿ. ನೀನಂತೂ ಈ ಜನರಿಗೋಸ್ಕರ ಬೇಡಿಕೊಳ್ಳಬೇಡ, ಇವರಿಗಾಗಿ ಮೊರೆ ಇಡಬೇಡ, ಪ್ರಾರ್ಥಿಸಬೇಡ, ನನಗೆ ವಿಜ್ಞಾಪಿಸಲೂ ಬೇಡ, ನಾನು ಕೇಳಲೊಲ್ಲೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಹೇಳುತ್ತಿದ್ದಾನೆ, ಯೆರೆಮೀಯನೇ, ಈ ಜನರು ನನ್ನ ಕಡೆಗೆ ತಿರುಗಿಕೊಳ್ಳುವವರೆಗೆ ನೀನು ಅವರಿಗಾಗಿ ಪ್ರಾರ್ಥಿಸಬೇಡ. ಇದೊಂದು ಭಯಂಕರವಾದ ವಚನವಾಗಿದೆ. ಪ್ರಿಯರೇ, ಜನರಿಗಾಗಿ ಪ್ರಾರ್ಥಿಸುವುದು ವ್ಯರ್ಥವೆಂದು ದೇವರು ಹೇಳುತ್ತಿದ್ದಾನೆ. ಈ ಜನಾಂಗವು ದೇವರಿಂದ ಬಹು ದೂರ ಹೋಗಿದೆ. ಅವರು ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ಅವರಿಗೆ ಯಾವ ನಿರೀಕ್ಷೆಯೂ ಇರುವುದಿಲ್ಲ. ಕೆಲವೊಮ್ಮೆ ನಾವು ಕೂಡ ಇತರಿಗಾಗಿ ಪ್ರಾರ್ಥಿಸದಿರುವ ಸಂದರ್ಭಗಳು ಬರುತ್ತವೆಂದು ನಾನು ನಂಬುತ್ತೇನೆ. ಒಬ್ಬರು ದೇವ ಸೇವಕರು ಹೀಗೆ ಹೇಳಿದ್ದಾರೆ. ಏನೆಂದರೆ, ನಮ್ಮ ಸಭೆಯ ಸದಸ್ಯರೊಬ್ಬರು ಆಸ್ಪತ್ರೆಯಲ್ಲಿದ್ದಾಗ ನಾನು ಅವರನ್ನು ಭೇಟಿ ಮಾಡಿ ಅವರಿಗಾಗಿ ಪ್ರಾರ್ಥಿಸಿದೆ. ಹತ್ತಿರದ ಹಾಸಿಗೆಯಲ್ಲಿದ್ದವರೊಬ್ಬರು ತನಗಾಗಿಯೂ ಪ್ರಾರ್ಥಿಸಬೇಕೆಂದು ಕೇಳಿಕೊಂಡರು. ಅವರು ಕ್ರೈಸ್ತರೋ ಎಂದು ಕೇಳಿದಾಗ ಅವರು ತಾನು ದೇವರನ್ನು ನಂಬುತ್ತೇನೆಂದು ಹೇಳಿದರು. ಆದ್ದರಿಂದ ಯಾರೂ ಕ್ರೈಸ್ತರಾಗುವುದಿಲ್ಲವೆಂದು ನಾನು ಹೇಳಿದೆ. ಬಳಿಕ ಅವರಿಗೆ ಸುವಾರ್ತೆಯನ್ನು ತಿಳಿಸಿ ಹೇಳಿ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಬೇಕೆಂದು ಹೇಳಿದೆ. ಆದರೆ ಅವರು ಅದನ್ನು ಒಪ್ಪಿಕೊಳ್ಳಲು ಸಿದ್ಧರಿಲ್ಲವೆಂದು ಹೇಳಿದರು. ಆದರೂ ತನಗೋಸ್ಕರ ಪ್ರಾರ್ಥಿಸಬೇಕೆಂದು ಕೇಳಿಕೊಂಡರು. ಆಗ ನಾನೆಂದೆ, ಸಹೋದರನೇ, ನಾನು ನಿನಗಾಗಿ ಪ್ರಾರ್ಥಿಸುತ್ತೇನೆ, ಆದರೆ ನೀನು ನೆನಸಿದ ರೀತಿಯಲ್ಲ. ನೀನು ಬೇಗ ಗುಣವಾಗಬೇಕೆಂದು ದೇವರು ನಿನ್ನನ್ನು ಆಶೀರ್ವದಿಸಬೇಕೆಂದು ನಾನು ಪ್ರಾರ್ಥಿಸಲು ನೀನು ಬಯಸುತ್ತಿ. ಆದರೆ ನೀನು ರಕ್ಷಿಸಲ್ಪಡಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ. ನಿನಗಾಗಿ ಅದೊಂದು ಪ್ರಾರ್ಥನೆ ಮಾತ್ರ ನಾನು ಮಾಡಬಲ್ಲೆ ಎಂದು. ಕರ್ತನಲ್ಲಿ ಪ್ರಿಯರೇ, ನಾವು ಜನರು ರಕ್ಷಿಸಲ್ಪಡಬೇಕೆಂದು ಪ್ರಾರ್ಥಿಸಬೇಕಾಗಿರುವಲ್ಲಿ ದೇವರು ಅವರನ್ನು ಆಶೀರ್ವದಿಸಬೇಕೆಂದು ಮಾತ್ರ ಪ್ರಾರ್ಥಿಸುತ್ತಿದ್ದೇವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಯೆರೆಮೀಯನಿಗೆ ಇದನ್ನೇ ಹೇಳಿದನು. ದೇವಾಲಯ ದ್ವಾರದಲ್ಲಿ ನಿಂತುಕೊಂಡು ಈ ಜನರು ಸೆರೆಯಾಗಿ ಹೋಗಬಾರದೆಂದು ಪ್ರಾರ್ಥಿಸದಿರು, ಅವರು ನನ್ನ ಕಡೆಗೆ ತಿರುಗಿಕೊಳ್ಳುವಂತೆ ಪ್ರಾರ್ಥಿಸು. ನೀನು ಅವರಿಗೆ ನನ್ನ ಸಂದೇಶವನ್ನು ತಲುಪಿಸುತ್ತಾ ಇದ್ದಿ, ಅದೇ ಅತಿ ಅವಶ್ಯವಾದದ್ದು. ಇದು ಮೂಲ ಸಂಗತಿಯನ್ನೇ ತಾಕುತ್ತದೆಯಲ್ಲವೋ? ದೇವರು ನಿನ್ನ ಸೋಮವಾರದ ವರ್ತನೆಯ ಕುರಿತು ಆಸಕ್ತನಾಗಿರುವಷ್ಟು ಭಾನುವಾರದ ಆಚಾರ ವಿಧಿಗಳಲ್ಲಿ ಆಸಕ್ತನಾಗಿರುವುದಿಲ್ಲ. ಪ್ರಿಯರೇ, ಒಬ್ಬ ಕ್ರೈಸ್ತನು ಯಥಾರ್ಥನೋ ಅಲ್ಲವೋ ಎಂಬುದನ್ನು ಪರೀಕ್ಷಿಸುವ ಸ್ಥಳ ಭಾನುವಾರ ಆಲಯದಲ್ಲಿ ಅವನ ವರ್ತನೆಯನ್ನು ಗಮನಿಸುವುದಲ್ಲ, ಸೋಮವಾರ ಅವನ ಉದ್ಯೋಗ ಸ್ಥಳದಲ್ಲಿ ಗಮನಿಸುವುದೇ ಆಗಿದೆ. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 23ನೇ ವಚನವನ್ನು. ಆದರೆ ಈ ಒಂದಪ್ಪಣೆಯನ್ನು ಮಾತ್ರ ಕೊಟ್ಟೆನು, ನನ್ನ ಧ್ವನಿಗೆ ಕಿವಿಗೊಡಿರಿ. ನಾನು ನಿಮ್ಮ ದೇವರಾಗಿರುವೆನು, ನೀವು ನನ್ನ ಪ್ರಜೆಯಾಗಿರುವಿರಿ. ನಿಮಗೆ ಹಿತವಾಗುವಂತೆ ನಾನು ವಿಧಿಸುವ ಮಾರ್ಗದಲ್ಲೇ ನಡೆಯಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಅವರಿಂದ ಅವರ ವಿಧೇಯತೆಯನ್ನು ಮಾತ್ರ ಬೇಕೆನ್ನುತ್ತಾನೆಂದು ಸ್ಪಷ್ಟವಾಗಿ ತಿಳಿಸುತ್ತಾನೆ. ದೇವಾಲಯಕ್ಕೆ ಬರುವಂಥದ್ದು ಒಳ್ಳೆಯದೇ, ಆದರೆ ಅದು ವಿಧೇಯತೆಗೆ ಬದಲಾಗಿ ಅಲ್ಲ. ದೇವಾಲಯಕ್ಕೆ ಕೆಲವರು ಹೋಗುವುದು ಎಲ್ಲರ ಉಡುಪುಗಳನ್ನು ನೋಡುವುದಕ್ಕೆ ಅಥವಾ ಕಣ್ಣುಗಳನ್ನು ಮುಚ್ಚಿಕೊಂಡಿರುವುದಕ್ಕೆ ಎಂಬ ಮಾತಿದು. ಅನೇಕ ಸಂದರ್ಭಗಳಲ್ಲಿ ಇದು ಸತ್ಯವಾಗಿರಬಹುದು. ಅವರ ಉದ್ದೇಶ ದೇವರನ್ನು ಆರಾಧಿಸುವುದಾಗಿರುವುದಿಲ್ಲ. ಅವರ ಜೀವಿತಗಳು ಬದಲಾಗಿರುವುದಿಲ್ಲ. ಅವರು ಇನ್ನೂ ಹರಟೆ ಮಾತಾಡುವವರು, ಇತರ ಕ್ರೈಸ್ತರ ಕುರಿತು ಅವರ ಬೆನ್ನ ಹಿಂದೆ ಕೆಟ್ಟದಾಗಿ ಮಾತನಾಡುವವರು, ಲೋಕದಲ್ಲಿ ತಮಗೆ ಬೇಕಾದಂತೆ ಜೀವಿಸುವವರೂ ಆಗಿರುತ್ತಾರೆ. ಪ್ರೀತಿಯುಳ್ಳ ದೇವಜನರೇ, ಯೆರೆಮೀಯನ ಕಾಲದ ಜನರು ಬಾಳನ ಪೂಜಾ ಸ್ಥಳಗಳಿಗೆ ಹೋಗುವವರಾಗಿದ್ದು, ದೇವರಿಗೆ ತಕ್ಕ ಸಾಕ್ಷಿಯಾಗದೆ ಇರುವಂತೆ ದೇವಾಲಯಕ್ಕೆ ಹೋಗುವುದು ಒಂದು ವಿಧದ ಸಾಕ್ಷಿಯೇ. ಆದರೆ ಪ್ರಿಯಮಿತ್ರನೇ, ನೀನು ಹೊರ ಜಗತ್ತಿನಲ್ಲಿ ಕೊಡುವ ಸಾಕ್ಷಿಯೇ ವಿಶೇಷವಾದದ್ದಾಗಿರುತ್ತದೆ. ಅದು ನಿಜವಾದದ್ದು, ವೈಯಕ್ತಿಕವಾದದ್ದು ಆಗಿದೆಯಲ್ಲವೇ?
ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 26 ಮತ್ತು 27ನೇ ವಚನಗಳನ್ನು. ನಿಮ್ಮವರಾದರೂ ನನ್ನ ಮಾತನ್ನು ಕೇಳಲಿಲ್ಲ, ಕಿವಿಗೊಡಲಿಲ್ಲ, ನನ್ನ ಆಜ್ಞೆಗೆ ಮಣಿಯಲಿಲ್ಲ. ತಮ್ಮ ಪಿತೃಗಳಿಗಿಂತಲೂ ಕೆಟ್ಟವರಾಗಿ ನಡೆದರು. ನೀನು ಈ ಮಾತುಗಳನ್ನೆಲ್ಲ ಹೇಳುವಾಗ ಅವರು ಕಿವಿಗೊಡುವುದಿಲ್ಲ, ಕರೆಯುವಾಗ ಉತ್ತರ ಕೊಡುವುದಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಜನರು ತಾವಾಗಿ ಬಂದು ದೇವರಿಗಾಗಿ ತಮ್ಮನ್ನು ಒಪ್ಪಿಸಿದ್ದನ್ನು ಯೆರೆಮೀಯನು ಕಾಣಲಿಲ್ಲ. ಅವನ ಸಂದೇಶವನ್ನು ಅವರು ಲಕ್ಷ್ಯಕ್ಕೆ ತರಲಿಲ್ಲ. ಆದರೂ ಸಂದೇಶ ಕೊಡುವುದು ಅವನ ಕೆಲಸವಾಗಿತ್ತು. ದೇವರು ಅದನ್ನು ಮಾಡಲು ತನ್ನ ವಾಕ್ಯವನ್ನು ತಿಳಿಸಲು ಹೇಳಿದನು. ಅವರಿಂದ ಯಾವ ಪ್ರತಿಕ್ರಿಯೆ ಬಾರದಿದ್ದರೂ ಸಹ ನಾನು ಜನರನ್ನು ಲೆಕ್ಕಿಸಿ ನಮ್ಮ ಸಂದೇಶಕ್ಕೆ ಪ್ರತಿಕ್ರಿಯೆ ಎಂಬುದನ್ನು ಪರೀಕ್ಷಿಸಬೇಕಾಗಿಲ್ಲ. ಪ್ರಾಮುಖ್ಯವಾದ ಸಂಗತಿ ನಾವು ದೇವರಿಗೆ ವರದಿಯನ್ನೊಪ್ಪಿಸುವುದೇ ಆಗಿದೆ. ಆತನ ವಾಕ್ಯವನ್ನು ತಿಳಿಸುವುದರಲ್ಲಿ ನಂಬಿಗಸ್ತರಾಗಿರಬೇಕಾಗಿದೆ. ಅದಕ್ಕನುಸಾರವಾಗಿ ನಮ್ಮ ಜೀವಿತಗಳನ್ನು ಇಟ್ಟುಕೊಳ್ಳಬೇಕು. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 29ನೇ ವಚನವನ್ನು. ಯೆರೂಸಲೇಮೇ, ತಲೆಯನ್ನು ಬೋಳಿಸಿಕೊಂಡು ಕೂದಲನ್ನು ಬಿಸಾಟು ಬಿಟ್ಟು ಬೋಳುಗುಡ್ಡಗಳಲ್ಲಿ ಶೋಕಗೀತವನ್ನು ಹಾಡು. ಯೆಹೋವನು ತನ್ನ ಕೋಪಕ್ಕೆ ಗುರಿಯಾದ ಈ ವಂಶವನ್ನು ನಿರಾಕರಿಸಿ ತ್ಯಜಿಸಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಅವರನ್ನು ತನ್ನ ಕೋಪಕ್ಕೆ ಗುರಿಯಾದ ವಂಶ ಎಂದು ಕರೆಯುತ್ತಾನೆ. ಯೆರೂಸಲೇಮಿಗೆ ದಂಡನೆಯು ಬರಲಿದೆ. ಯೆರೆಮೀಯನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 31ನೇ ವಚನವನ್ನು ಗಮನಿಸಿರಿ. ತಮ್ಮ ಗಂಡು ಹೆಣ್ಣು ಮಕ್ಕಳನ್ನು ಆಹುತಿ ಕೊಡುವುದಕ್ಕೆ ಬೆನ್ ಹಿನ್ನೋಮ್ ತಗ್ಗಿನಲ್ಲಿನ ತೋಫೆತ್ ಎಂಬ ಪೂಜಾ ಸ್ಥಳವನ್ನು ಕಟ್ಟಿದ್ದಾರೆ. ನಾನು ಆ ಸಂಸ್ಕಾರವನ್ನು ವಿಧಿಸಲಿಲ್ಲ, ನನ್ನ ಮನಸ್ಸಿನಲ್ಲಿ ಹುಟ್ಟಲೂ ಇಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತೋಫೆತ್ ಎಂಬುದು ಹಿನ್ನೋಮ್ ಕಣಿವೆಯಲ್ಲಿನ ಎತ್ತರವಾದ ಪ್ರದೇಶ. ಅಲ್ಲಿ ಮೊಲೋಕನ ಕಾಯಿಸಿದ ಕಬ್ಬಿಣದ ಕೈಗಳ ಮೇಲೆ ಮಕ್ಕಳನ್ನು ಅರ್ಪಿಸುತ್ತಿದ್ದರು. ತನ್ನ ದುಷ್ಟತನಕ್ಕಾಗಿ ಯಾರೂ ಪಶ್ಚಾತ್ತಾಪ ಪಡಲಿಲ್ಲ. 8ನೇ ಅಧ್ಯಾಯದಲ್ಲಿ ದೇವಾಲಯದ ದ್ವಾರದಲ್ಲಿ ನಿಂತ ಯೆರೆಮೀಯನ ಸಂದೇಶವು ಮುಂದುವರಿಯುತ್ತಾ ಇದೆ. ಯೆರೆಮೀಯನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿರಿ. ಜ್ಞಾನಿಗಳು ಆಶಾಭಂಗಪಟ್ಟು ಬೆಬ್ಬರ ಬಿದ್ದು ಸಿಕ್ಕಿಕೊಂಡಿದ್ದಾರೆ. ಇಗೋ, ಯೆಹೋವನ ಮಾತನ್ನು ನಿರಾಕರಿಸಿದರು, ಅವರ ಜ್ಞಾನವು ಎಷ್ಟರದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವರ ಮಹತ್ತರ ಪಾಪವೆಂದರೆ ಕರ್ತನ ಮಾತನ್ನು ತಿರಸ್ಕರಿಸಿದ್ದೇ. ನಮ್ಮ ಆರ್ಥಿಕತೆ ಸರಿ ಇದ್ದರೆ ನಾವು ಸರಿ ಇರುತ್ತೇವೆ. ಆದರೆ ಹೀಗಿದ್ದರೂ ನಾವು ಸರಿ ಇಲ್ಲದಿರಬಹುದೆಂದು ಅನೇಕರು ಭಾವಿಸುತ್ತಾರೆ. ನಾವು ಅವಸರವಾಗಿ ಅಣುಬಾಂಬನ್ನು ನಮ್ಮ ಶಸ್ತ್ರ ಸಂಗ್ರಹಕ್ಕೆ ಸೇರಿಸಿಕೊಂಡಿದ್ದೇವೆ. ನಾವು ನಮ್ಮನ್ನು ರಕ್ಷಿಸಿಕೊಳ್ಳಬೇಕು ಸರಿ, ಆದರೆ ಯಾವ ರಾಷ್ಟ್ರವಾಗಲಿ, ಸಭೆಯಾಗಲಿ, ವ್ಯಕ್ತಿಯಾಗಲಿ ಒಳಗಿನಿಂದಲೇ ಕದಲಿ ಬೀಳಬಹುದೆಂಬುದನ್ನು ಮರೆತಿದ್ದೇವೆ. ಹೊರಗೆ ಏನಾಗುತ್ತದೆ ಎಂಬುದು ವಿಶೇಷವಲ್ಲ, ಒಳಗಿಂದ ಏನಾಗುತ್ತದೆ ಎಂಬುದೇ ವಿಶೇಷವಾಗಿದೆ. ಪ್ರಿಯರೇ, ಯೆರೆಮೀಯನು ಜನರ ಭಾವನೆಗಳಲ್ಲಿ ಭಾಗವಹಿಸಿ ಅವರ ಹೋರಾಟದಲ್ಲಿ ಪಾಲ್ಗೊಳ್ಳುತ್ತಾನೆ. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 20, 21 ಮತ್ತು 22ನೇ ವಚನಗಳನ್ನು. ಸುಗ್ಗಿ ತೀರಿತು, ಹಣ್ಣಿನ ಕಾಲ ಮುಗಿಯಿತು, ನಮಗೆ ಉದ್ಧಾರವೇ ಆಗಲಿಲ್ಲ. ನನ್ನ ಪ್ರಜೆಯೆಂಬಾಕೆಯ ಭಂಗದಿಂದ ನನಗೆ ಭಂಗವಾಯಿತು. ನಾನು ಕರ್ರಗಾದೆನು, ಭಯವು ನನ್ನನ್ನು ಹಿಡಿದಿದೆ. ಗಿಲ್ಯಾದಿನಲ್ಲಿ ಔಷಧವಿಲ್ಲವೋ? ಅಲ್ಲಿ ವೈದ್ಯನು ಸಿಕ್ಕನೋ? ನನ್ನ ಪ್ರಜೆಯೆಂಬಾಕೆಗೆ ಏಕೆ ಗುಣವಾಗಲಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಅವರ ಪುನಃಸ್ಥಾಪನೆಗೆ ಬೇಕಾದ ಎಲ್ಲ ಏರ್ಪಾಡುಗಳನ್ನು ಮಾಡಿದ್ದರೂ ಅವರು ಪರಿಹಾರವನ್ನು ತಿರಸ್ಕರಿಸಿದರು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರು ನಮಗೋಸ್ಕರ ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟನು. ಆತನನ್ನು ಕ್ರೂಜೆಯಲ್ಲಿ ನಮಗೋಸ್ಕರ ಜಜ್ಜಿದನು. ಆತನ ಮೂಲಕ ನಮಗೆ ಪಾಪ ಪರಿಹಾರ ಸಿಕ್ಕಿಯದೆ. ಇದನ್ನು ನಾವು ಹೊಂದಿಕೊಂಡಿದ್ದರೆ ನಾವು ಭಾಗ್ಯವಂತರು. ಇಲ್ಲದಿದ್ದರೆ ನಾವು ದೇವರ ದಂಡನೆಗೆ ಗುರಿಯಾಗುತ್ತೇವೆ. ಆದ್ದರಿಂದ ಕೃಪಾ ಸಮಯದಲ್ಲಿ ದೇವರ ಬಳಿಗೆ ಬರೋಣ, ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ, ಆದ್ದರಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಇದ್ದಂಥ ಸ್ಥಿತಿಯಲ್ಲಿ
ನಿನ್ನ ಪಾದ ಬಳಿಗೆ ಬಂದಿದ್ದೇವೆ. ನಮ್ಮನ್ನು, ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಕರುಣ ಮಾಡು ಸ್ವಾಮಿ. ನಾವೆಲ್ಲರೂ ನಿನ್ನ ಆತ್ಮನಿಂದ ತುಂಬಿಸಲ್ಪಟ್ಟವರಾಗಿ ಪಾಪ ಪರಿಹಾರದ ನಿಶ್ಚಯತ್ವವನ್ನು ಹೊಂದಿದವರಾಗಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಜೀವಿಸುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಯೆರೆಮೀಯನು ದೇವರ ಮನೆಯ ಬಾಗಿಲಲ್ಲಿ ನಿಂತು ತನ್ನ ಜನರಿಗೆ ಪ್ರವಾದನೆಯನ್ನು ನುಡಿದನು. ಜನರು ಗುಂಪು ಗುಂಪಾಗಿ ಆಲಯಕ್ಕೆ ಬರತೊಡಗಿದರು, ಆದರೆ ಅವರು ಬದಲಾಗಿರಲಿಲ್ಲ. ನಾವು ನಡತೆಯನ್ನು ತಿದ್ದಿಕೊಳ್ಳದಿದ್ದರೆ ನಮ್ಮ ಭಕ್ತಿಯು ವ್ಯರ್ಥವಾದದ್ದೇ ಆಗಿದೆ. ಹೌದು ಪ್ರಿಯರೇ, ಸಂತುಷ್ಟಿ ಸಹಿತವಾದ ಭಕ್ತಿ ದೊಡ್ಡ ಲಾಭವೇ ಸರಿ. ಆದುದರಿಂದ ದಿನಾಲೂ ನಮ್ಮ ಜೀವಿತದಲ್ಲಿ ದೇವರನ್ನು ಘನಪಡಿಸೋಣ. ಪ್ರಿಯ ವೀಕ್ಷಕರೇ, ನಿಮ್ಮ ಅಮೂಲ್ಯವಾದ ಕರೆಗಳು ಅನೇಕರ ಜೀವಿತಕ್ಕೆ ದೇವರ ವಾಕ್ಯಗಳನ್ನು ತಲುಪಿಸಲು ಸಹಾಯವಾಗುತ್ತಿದೆ. ಆದುದರಿಂದ ತಪ್ಪದೆ ಕರೆ ಮಾಡಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.